ಒಳ ಮೀಸಲಾತಿ ಜಾತಿ ಗಣತಿ ಕಾಲಮಿತಿಯೊಳಗೆ ಮಾಡುವಂತೆ ಡಿಸಿಗೆ ಮನವಿ. ಚಾಮರಾಜನಗರ: ಒಳ ಮೀಸಲಾತಿ ಜಾತಿ ಗಣತಿಯನ್ನು ವೈಜ್ಞಾನಿಕವಾಗಿ ಕಾಲಮಿತಿಯೊಳಗೆ ಜಾತಿ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಗರದ ಜಿಲ್ಲಾಡಳಿತ ಭವನದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದಾ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದ್ದು, ಒಳ ಮೀಸಲಾತಿಗಾಗಿ ದತ್ತಾಂಶ ಸಂಗ್ರಹಕ್ಕೆ ಮೇ 5ನೇ ತಾರೀಕಿನಿಂದ ಜಾತಿ ಜನಗಣತಿ ಜಾತಿ ಸಮೀಕ್ಷೆ ಪ್ರಾರಂಭವಾಗಿದ್ದು, ಜಿಲ್ಲೆಯಲ್ಲಿ ಸಮೀಕ್ಷೆ ತುಂಬಾ ವಿಳಂಬಗತಿಯಲ್ಲಿ ಸಾಗುತ್ತಿದ್ದು, ಪರಿಶಿಷ್ಟ ಜಾತಿ ಮಾದಿಗ ಜನಾಂಗದ ಬೀದಿಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಸರಿಯಾಗಿ ಸಮೀಕ್ಷೆ ನಡೆಯುತ್ತಿಲ್ಲ. ಕೆಲವು ಸಿಬ್ಬಂದಿಗಳಿಗೆ 101 ಜಾತಿಗಳ ಸಮಗ್ರ ಮಾಹಿತಿಯ ಕೊರತೆ ಇದ್ದು, ಸಮೀಕ್ಷೆಯ ಸಂಪೂರ್ಣ ಮಾಹಿತಿ ತಿಳಿದಿರುವುದಿಲ್ಲ. ಕೆಲವು ಸಿಬ್ಬಂದಿಗಳು ರೇಷನ್ ಕಾರ್ಡ್ ಮಾತ್ರ ಅಪ್ಡೇಟ್ ಮಾಡಿರುತ್ತಾರೆ. ಪಡಿತರ ಚೀಟಿಯಲ್ಲಿ ಕೆಲವು ಸದಸ್ಯರ ಆಧಾರ್ ಲಿಂಕ್ ಆಗಿರುವುದಿಲ್ಲ. 6 ವರ್ಷದೊಳಗಿನ ಮಕ್ಕಳು ಪಡಿತರ ಚೀಟಿಗೆ ಸೇರ್ಪಡೆಯಾಗಿರುವುದಿಲ್ಲ. ಸಣ್ಣ ಮಕ್ಕಳು, ಶಿಶುಗಳು ಆಧಾರ್ ಕಾರ್ಡ್ ಸಹ ಇರುವುದಿಲ್ಲ. ಆದ್ದರಿಂದ ಈ ಅವೈಜ್ಞಾನಿಕ ಸಮೀಕ್ಷೆಯಿಂದ ಕೆಲವರು ದೂರ ಉಳಿಯುವಂತಾಗಿದೆ ಮತ್ತು ಕಾಲಂ 61ರಲ್ಲಿ ಮಾದಿಗ ಎಂದು ಜಾತಿ ನಮೂದಿಸಿದೆ. ಬೇರೆ ಕಾಲಂಗಳನ್ನು ಆದಿಕರ್ನಾಟಕ, ಆದಿದ್ರಾವಿಡ ಓಪನ್ ಮಾಡಿ ಮಾದಿಗ ಎಂದು ನಮೂದಿಸಿರುತ್ತಾರೆ. ಮತ್ತೆ ಕೆಲವರು ಸರ್ವರ್ ಬ್ಯುಸಿ ಎಂದು ಸಬೂಬು ಹೇಳುತ್ತಾರೆ. ಸಮೀಕ್ಷೆಗೆ ಬರುವ ಸಿಬ್ಬಂದಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾರೋ ಇಲ್ಲವೋ ಗೊತ್ತಿಲ್ಲ. ನೋಡಲ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ಮಾದಿಗ ಜನಾಂಗಗಳ ಯಾವೊಬ್ಬ ಸದಸ್ಯರಿಗೂ ಅನ್ಯಾಯವಾಗದಂತೆ ಸಮೀಕ್ಷೆ ಮಾಡಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಬಸವನಪುರ ರಾಜಶೇಖರ್, ಮುಖಂಡರಾದ ನಿವೃತ್ತ ಬ್ಯಾಂಕ್ ಅಧಿಕಾರಿ ಬಸವರಾಜು, ಎಚ್ ನಾಗರಾಜು, ಕೆಸ್ತೂರು ಮರಪ್ಪ, ಬಿ ಚಾಮರಾಜು, ಆರ್ ಸಿದ್ದರಾಜು, ಕೆ ಜಗದೀಶ್, ಸಿಎಚ್ ರಂಗಸ್ವಾಮಿ, ಬಂಗಾರ ನಿಟ್ರೆ ಮಹದೇವಯ್ಯ, ಬಣ್ಣಾರಿ, ರವಿ ನರಸಿಂಹ ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ್, ಚಾಮರಾಜನಗರ.